ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಂತೂ ರೈಸ್ ಐಟಮ್ನ ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ 10 ನಿಮಿಷಕ್ಕೆ ಮಾಡೋವಂಥ ರೆಸಿಪಿ, ಚಿತ್ರಾನ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ಈ ಚಿತ್ರಾನ್ನನ ಉಳಿದಿರೋ ಅಂಥ ಅನ್ನದೊಳಗೂ ಮಾಡ್ಕೋಬೋದು ಅಥವಾ ಬಿಸಿ ಅನ್ನ ಮಾಡಿ ಅದರಲ್ಲೂ ಕೂಡ ಮಾಡ್ಕೋಬೋದು. ಈ ಚಿತ್ರಾನ್ನ ಮಾಡಲಿಕ್ಕೆ ಈರುಳ್ಳಿ, ಟೊಮೆಟೊ ಹಾಗೆ ಲೆಮನ್ ಏನೂ ಕೂಡ ಬಳಸಿಲ್ಲ, ಹಾಗೇ ಮಾಡಿದ್ದೀನಿ. ರುಚಿಯಂತೂ ಸೂಪರಾಗಿತ್ತು. ಮಕ್ಕಳೇನಾದರೂ ಅಥವಾ ದೊಡ್ಡವರೇ ಕೂಡ, ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ ದಿಢೀರಾಗಿ ಏನಾದ್ರು ತಿನ್ನಬೇಕು, ಸಂಜೆ ಟೈಮ್ಗೆ ಟೀ ಟೈಮ್ಗೆ ಏನಾದ್ರು ತಿನ್ನಬೇಕು ಅಂತ ಅಂತಿರೋರಿಗೆ ಈ ಥರ ಕ್ವಿಕ್ಕಾಗಿ ಚಿತ್ರಾನ್ನ ರೆಸಿಪಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗಂತೂ ಸೂಪರಾಗಿರುತ್ತೆ. ನೀವು ದಿಢೀರಂತ ಲಂಚ್ ಬಾಕ್ಸಿಗೆ ಏನೂ ಮಾಡೋಕ್ಕೆ ಐಡಿಯಾ ಇಲ್ಲ, ಇವತ್ತು ಅಡುಗೆ ಮಾಡೋಕ್ಕೆ ಬೇಜಾರಿದೆ ಅನ್ನೋರು ಈ ಥರ ಮಾಡಿ, ಬೇಗನೆ ಆಗುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡಿದ್ದು ಮಿಕ್ಕಿತ್ತು, ನನ್ನ ಫ್ರೆಂಡು ಕೂಡ ಬಂದಿದ್ದರು. ಟೀ ಜೊತೆಗೆ ಏನಾದ್ರು ತಿನ್ನೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಗ ಈ ರೆಸಿಪಿ ನೆನಪಾಯಿತು, ಹಾಗಾಗಿ ಈ ರೆಸಿಪಿನ ಮಾಡಿಕೊಂಡು ಟೀ ಜೊತೆಗಂತೂ ಸೂಪರ್ ಕಾಂಬಿನೇಷನ್. ಟೀ ಅಥವಾ ಕಾಫಿ ಯಾವುದಾದ್ರು ತೊಗೊಳ್ಳಿ, ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಹಾಗಿದ್ದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಬಾಣಲಿ ಬಿಸಿ ಇಟ್ಕೋತಾ ಇದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ತುಂಬ ಆಯಿಲು ಏನು ತೊಗೊಳ್ಳೋದಿಲ್ಲ, ಒಂದು 3-4 ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಳ್ಳಿ. ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟು ಆಯಿಲ್ ಸಾಕಾಗುತ್ತೆ, ಹಾಗಾಗಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಚಮಚದಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಿ ಎಲ್ಲರೂ ಕೂಡ. ಟ್ರೈ ಮಾಡಿ ಕಮೆಂಟ್ ಮಾಡಿ ಏನಿಸ್ತು ಅಂತೇಳಿ. ಹಾಗೆ ಸಾಸಿವೆ ಜೊತೆಗೆ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಎರಡೂ ಕೂಡ ಚೆನ್ನಾಗಿ ಬಿಸಿ ಆಗಲಿ, ಅಂದರೆ ಸಾಸಿವೆ ಎಲ್ಲ ಸಿಡಿಬೇಕು. ಸಾಸಿವೆ ಎಲ್ಲ ಸಿಡ್ದಿದ್ದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಇಷ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ನಾನಿಲ್ಲಿ ಇಷ್ಟು ಕ್ವಾಂಟಿಟಿಗೆ ಸಾಕಂತೇಳಿ 2 ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಈ 3 ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇ. ಎಲ್ಲರೂ ಕೂಡ ಚಿತ್ರಾನ್ನ ಮಾಡಿರ್ತೀರ, ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಟ್ರೈ ಮಾಡಿದ್ದೀನಿ ನಾನು ಕೂಡ. ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಹಾಕಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಅಲ್ವಾ, ಇದಕ್ಕೆ ಈರುಳ್ಳಿ ಆಗಲಿ, ಟೊಮೆಟೊ ಆಗಲಿ, ಲೆಮನ್, ಹುಣಸೆಹಣ್ಣು ಏನೂ ಕೂಡ ಬಳಸಿಲ್ಲ ನಾನು, ಹಾಗೆ ಮಾಡಿದ್ದೀನಿ. ಏನೂ ಹಾಕ್ತಲೇನೂ ಇದೇ ಥರ ರುಚಿಯಾಗಿ ಕೂಡ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಕಾಳುಗಳೆಲ್ಲ ಫ್ರೈ ಆದಮೇಲೆ ನಾನು ಖಾರಕ್ಕೋಸ್ಕರ ನಾನು ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ನಾನು 4-5 ಮೆಣಸಿಕಾಯಿನ ಹಾಕ್ಕೊತೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ. ನಾನು ಖಾರ ಅಂದರೆ ಕ್ವಾಂಟಿಟಿ ಮಾಡ್ತಿರೋದು ಕಡಿಮೆ ಇರೋದ್ರಿಂದ ಖಾರನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿಕಾಯಿನ 4-5 ಹಾಕ್ಕೊಂಡಿದ್ದೀನಿ, ಉದ್ದ ಕಟ್ ಮಾಡಾಕಿದ್ದೀನಿ. ಹಸಿರು ಮೆಣಸಿಕಾಯಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿರು ಮೆಣಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಅದ್ರ ಜೊತೆಗೆ ನಾನೀಗ ಒಂದು 4 ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಅದೆಲ್ಲ ಫ್ರೈ ಆದಮೇಲೆ ಈಗ ನಾನು ಅದ್ರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಮ್ಮ ಕಡೆ ಇಲ್ಲ ಅಂತಂದರೆ ಅಂಗಡಿದ್ದು ಕೂಡ ಬಳಸ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ಇದನ್ನು ಹಾಕ್ಕೊಡ್ಬೋದು, ಬೇಗನೂ ಆಗುತ್ತೆ, ಟೇಸ್ಟ್ಫುಲ್ಲಾಗೂ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ಹೇಳಿದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಏನನ್ನಿಸ್ತು ಅಂಥೇಳಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಅನ್ನ ಮಾಡುವಾಗ ಸ್ವಲ್ಪ ಉಪ್ಪನ್ನ ಹಾಕಿರ್ತೀನಿ, ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅನ್ನ ಎಲ್ಲ ಕಲಸಿದ್ದಾದಮೇಲೆ ರುಚಿ ನೋಡಿಕೊಂಡು ಮತ್ತೆ ಬೇಕನ್ಸಿದ್ರೆ ಹಾಕ್ಕೊಬೋದು. ಮೊದಲಿಗೆ ಜಾಸ್ತಿ ಉಪ್ಪನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ, ತಿನ್ನೋಕ್ಕಾಗೋದಿಲ್ಲ. ಉಪ್ಪು ಜಾಸ್ತಿ ಆಗಿಬಿಟ್ರೆ ಒಂದು ಪಕ್ಷ ಸಪ್ಪೆ ಇದ್ರೂ ಕೂಡ ಸ್ವಲ್ಪ ಮತ್ತೆ ಹಾಕ್ಕೊಂಡು ತಿನ್ಬೋದು. ಹಾಗೆ ನಾನಿಲ್ಲಿ ಅನ್ನನ 1 ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ನಾನು ಮಾಡಿರೋ ಕ್ವಾಂಟಿಟಿಗೆ 1 ಬೌಲ್ ಕರೆಕ್ಟಾಗಿ ಆಗುತ್ತೆ. ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಅನ್ನ ತಣ್ಣಗಿದ್ರೂ ಪರವಾಗಿಲ್ಲ, ಮತ್ತೆ ನಾವು ಅದನ್ನು ಬಿಸಿ ಮಾಡ್ಬೋದು. ಹಾಗಾಗಿ ನಾನು ಮಧ್ಯಾಹ್ನ ಅನ್ನ ಉಳಿದಿರೋದಕ್ಕೆ ಈಗ ಮಾಡ್ತಾಯಿದ್ದೀನಿ. 1 ಬೌಲ್ ಅನ್ನ ಎಲ್ಲ ಫುಲ್ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನನ. ಅನ್ನ ತಣ್ಣಗಿತ್ತಲ್ವ, ಹಾಗಾಗಿ ಬಿಸಿ ಆಗಲಿ ಅಂತೇಳಿ ನಾನು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಾಣಲಿಲೇ. ತಕ್ಷಣಕ್ಕೂ ಕೂಡ ತಿನ್ಬೋದು ಅಥವಾ 5 ನಿಮಿಷ ಮುಚ್ಚಿಟ್ಟು ಕೂಡ ತಿನ್ಬೋದು.
ನೋಡಿ ನಾನು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ, ಸ್ವಲ್ಪ ಸಪ್ಪೆ ಆಗಿತ್ತು ಅಂಥೇಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಎಲ್ಲ ಚೆನ್ನಾಗಿ ಬಿಸಿ ಆಗುತ್ತೆ. ಮುಚ್ಚಿಟ್ಬಿಟ್ಟು 5 ನಿಮಿಷ ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ, ಅಥವಾ ನೀವು ತಕ್ಷಣ ಕೂಡ ತಿನ್ಬೋದು. ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೊತಾರೆ, ಬಟ್ ನಾನಿಲ್ಲಿ ಹಾಕಿಲ್ಲ ಅಂದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಆಪ್ಷನಲ್ಲು, ಹಾಕಲಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ. ದಿಢೀರಂತ ಮಾಡಿರೋದಲ್ವ, ಏನೂ ಕೂಡ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿಲ್ಲ, ಹಾಗೆ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನನ್ನ ಫ್ರೆಂಡ್ ಆ್ಯಕ್ಚುಲಿ ಈ ರೆಸಿಪಿನ ನನಗೆ ಹೇಳಿದ್ದು ಚೆನ್ನಾಗಿರುತ್ತೆ ಟ್ರೈ ಮಾಡು ಅಂತೇಳಿ. ನಾನು ಟ್ರೈ ಮಾಡಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಆದರೂ ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಡೆಫಿನೆಟಾಗಿ ನೀವೆಲ್ಲ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ರೆಸಿಪಿ ಜೊತೆಗೆ, ಈಸಿ ರೆಸಿಪಿ, ಸಿಂಪಲ್ ರೆಸಿಪಿ, ಟೇಸ್ಟ್ಫುಲ್ ಆಗಿರೋ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.